ವೀಕ್ಷಕರೇ, ಜೀವನದಲ್ಲಿ ನಮಗೆ ಒಳಿತಾಗಲಿ ಅಥವಾ ಕೆಡುಕಾಗಲಿ ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಲೇಬೇಕು. ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಲಿ, ಹಗಲಿರಲು ಕಷ್ಟಪಡಲಿ, ಆ ವಿಧಿಯಾಟದ ಮುಂದೆ ನಮ್ಮ ಶ್ರಮ ಫಲಿಸಬೇಕಾದರೆ ಗ್ರಹಗತಿಗಳ ಸಾಥ್ ಬೇಕೇ ಬೇಕು. ಅದೆಷ್ಟೋ ಬಾರಿ ನೀವು ಅನುಭವಿಸಬಹುದು, ಎಲ್ಲ ಸರಿಯಾಗಿದೆ ಅನ್ನುವಾಗಲೇ ಯಾವುದೋ ಒಂದು ಅಡೆತಡೆ ಬಂದು ಬದುಕು ನಿಂತ ನೀರಾಗಿ ಬಿಡುತ್ತೆ. ಆದರೆ ನೆನಪಿಡಿ, ಕಷ್ಟಗಳು ಸ್ವತಃ ಭಗವಂತನನ್ನೇ ಬಿಟ್ಟಿಲ್ಲ. ಇನ್ನು ನಮ್ಮಂತಹ ಹುಲುಮಾನವರು ಯಾವ ಲೆಕ್ಕ. ಆದರೆ ಈಗ ಸಮಯ ಬದಲಾಗ್ತಾ ಇದೆ. 12 ರಾಶಿಗಳ ಪೈಕಿ 3 ಅದೃಷ್ಟವಂತ ರಾಶಿಗಳಿಗೆ ಬರೋಬ್ಬರಿ ಗಜಕೇಸರಿ ರಾಜಯೋಗ ಒದಗಿ ಬಂದಿದೆ. ಹೌದು, ಫೆಬ್ರವರಿ 25ರಿಂದ ಈ ರಾಶಿಯವರ ಬದುಕು ಬಂಗಾರವಾಗ್ತಾ ಇದೆ. ಈ 3 ರಾಶಿಗಳು ಯಾವುವು, ನಿಮ್ಮ ರಾಶಿ ಅದರಲ್ಲಿ ಏನಾದರೂ ಇದೆಯಾ, ಎಲ್ಲವನ್ನು ಕೂಡ ನೋಡೋಣ ವಿವರವಾಗಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ವೀಕ್ಷಕರೇ, ಸದ್ಯದಲ್ಲೇ ಬರ್ತಾ ಇರುವಂತಹ ಈ ಗಜಕೇಸರಿ ಯೋಗ ಯಾವ ರಾಶಿಯವರಿಗೆ ಬರ್ತಾ ಇದೆ ಅನ್ನೋದನ್ನು ನೋಡೋದಕ್ಕೂ ಮುನ್ನ ಈ ಗಜಕೇಸರಿ ರಾಜಯೋಗ ಅಂತ ಅಂದ್ರೆ ಏನು ಅನ್ನೋದನ್ನು ವಿವರವಾಗಿ ನೋಡೋಣ. ರಾಜಯೋಗಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಈ ಗಜಕೇಸರಿ ಯೋಗ. ಜ್ಯೋತಿಷದ ಪ್ರಕಾರ, ವೈದಿಕ ಜ್ಯೋತಿಷದ ಪ್ರಕಾರ ದೇವಗುರು ಬೃಹಸ್ಪತಿ ಅಂದರೆ ಗುರುಗ್ರಹ ಮತ್ತು ಮನಃಕಾರಕ ಚಂದ್ರ ಒಂದೇ ಮನೆಯಲ್ಲಿ ಸೇರಿದಾಗ ಅಥವಾ ಪರಸ್ಪರ ಕೇಂದ್ರ ಸ್ಥಾನದಲ್ಲಿದ್ದಾಗ ಈ ಯೋಗ ಸೃಷ್ಟಿಯಾಗುತ್ತೆ. ಗಜ ಅಂದರೆ ಆನೆ, ಕೇಸರಿ ಅಂದರೆ ಸಿಂಹ. ಆನೆಯಂತಹ ಬಲ ಮತ್ತು ಸಿಂಹದಂತಹ ಆತ್ಮವಿಶ್ವಾಸ ಈ ಯೋಗದ ವಿಶೇಷತೆ. ಈ ಯೋಗ ಯಾರ ಜಾತಕದಲ್ಲಿರುತ್ತೋ ಅವರಿಗೆ ಹಣ, ಅಷ್ಟೈಶ್ವರ್ಯ, ಸುಖ, ಶಾಂತಿ ಮತ್ತು ಸಮಾಜದಲ್ಲಿ ಗೌರವ ಹುಡುಕೊಂಡು ತಂತಾನೆ ಬರುತ್ತೆ. ಈ ಫೆಬ್ರವರಿ 25ರ ಬುಧವಾರದಂದು ಚಂದ್ರನು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಂತೆ ಅಲ್ಲಿ ಮೊದಲೇ ನೆಲೆಸಿರುವ ಗುರುವಿನೊಂದಿಗೆ ಸೇರಿ ಈ ಅದ್ಭುತ ಯೋಗ ಸೃಷ್ಟಿಯಾಗ್ತಾ ಇದೆ. ಮೊದಲನೆಯದಾಗಿ ಮಿಥುನ ರಾಶಿ. ಈ ರಾಜಯೋಗವು ನಿಮ್ಮದೇ ರಾಶಿಯಲ್ಲಿ ಸಂಭವಿಸ್ತಾ ಇರೋದ್ರಿಂದ ನಿಮ್ಮ ಪಾಲಿನ ಬಹುದೊಡ್ಡ ಪ್ಲಸ್ ಪಾಯಿಂಟ್. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳಿಗೆ ಈಗ ಅಂತಿಮ ತೆರೆ ಬೀಳ್ತಾ ಇದೆ. ದೊಡ್ಡ ದೊಡ್ಡ ಉದ್ಯೋಗದ ಆಫರ್ ಅಥವಾ ಬಿಸಿನೆಸ್ ಡೀಲ್ಗಳು ನಿಮ್ಮನ್ನೇ ಹುಡುಕೊಂಡು ಬರಬಹುದು. ನೀವು ಯಾರದಾದರೂ ಜೊತೆಗೂಡಿ ಪಾರ್ಟ್ನರ್ಶಿಪ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಮ ಅದೃಷ್ಟದಿಂದ ಅವರಿಗೂ ಕೂಡ ಲಾಭ ಆಗೋ ಸಾಧ್ಯತೆಗಳಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ. ಬಹಳ ವರ್ಷಗಳಿಂದ ತಡೆ ಹಿಡಿಯಲ್ಪಟ್ಟ ಶುಭ ಕಾರ್ಯಗಳು ಈಗ ಚಾಲನೆ ಪಡಿತಾವೆ. ಎರಡನೆಯದಾಗಿ ತುಲಾರಾಶಿ. ತುಲಾರಾಶಿಯವರ ಜೀವನದಲ್ಲಿ ಈ ಯೋಗ ಸಕಾರಾತ್ಮಕತೆಯ ಹೊಸ ಅಲೆಯನ್ನೇ ತರ್ತಾ ಇದೆ. ನ್ಯಾಯಾಲಯದಲ್ಲಿರುವ ಆಸ್ತಿ ಪ್ರಕರಣಗಳು ಅಥವಾ ಯಾರಿಗಾದರೂ ಸಾಲ ಕೊಟ್ಟು ಬರದೇ ಇದ್ದಿದ್ರೆ ಅಂತಹ ಹಣ ಈಗ ವಾಪಸ್ ಸುಲಭವಾಗಿ ಕೈ ಸೇರುತ್ತೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅಂದುಕೊಂಡಿರೋ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಪೀರಿಯಡ್. ಯಾಕಂದರೆ ನಿಮ್ಮ ರಾಶಿಯಲ್ಲಿ ಸರಸ್ವತಿಯ ಕೃಪೆ ಅಪಾರವಾಗಿದೆ. ಇಷ್ಟು ದಿನ ಬಾಕಿ ಉಳಿಸ್ಕೊಂಡಿದ್ದ ಕೆಲಸಗಳೆಲ್ಲ ಪೂರ್ಣವಾಗ್ತವೆ. ನೀವು ಅರ್ಧಕ್ಕೆ ಬಿಟ್ಟಿದ್ದ ಮನೆ ಕಟ್ಟುವ ಕೆಲಸ ಅಥವಾ ವಾಹನ ಖರೀದಿ ಈಗ ಪೂರ್ಣ ಆಗುತ್ತೆ. ಕೊನೆಯದಾಗಿ ಕನ್ಯಾ ರಾಶಿ. ಈ ರಾಶಿಯವರ ಕರ್ಮದ ಮನೆಯಲ್ಲಿ ಈ ಯೋಗ ಸೃಷ್ಟಿಯಾಗ್ತಿರುವುದು ಬಹಳ ವಿಶೇಷ. ನಿರುದ್ಯೋಗಿಗಳಿಗೆ ಅವರ ಅರ್ಹತೆಗೆ ತಕ್ಕ ಕೆಲಸ ಸಿಗುತ್ತೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಎಲ್ಲಾ ಸಾಧ್ಯತೆಗಳಿವೆ. ಮದುವೆಯಾಗಿ ಹಲವು ವರ್ಷಗಳಾದರೂ ಕೂಡ ಮಕ್ಕಳಿಲ್ಲದ ದಂಪತಿಗಳಿಗೆ ಈ ವರ್ಷ ಸಂತಾನ ದೋಷದಿಂದ ಮುಕ್ತಿ ಸಿಗುತ್ತೆ. ಗುರುವಿನ ಆಶೀರ್ವಾದದಿಂದ ನಿಮ್ಮ ಮಡಿಲು ತುಂಬಲಿದೆ. ವೀಕ್ಷಕರೇ, ಇನ್ನೊಂದು ಸಲಹೆ, ಎಲ್ಲವೂ ಚೆನ್ನಾಗಿದೆ ಅಂತ ಹೂಡಿಕೆ ಅಥವಾ ಕಂಡಲ್ಲಿ ಇನ್ವೆಸ್ಟ್ ಮಾಡುವಾಗ ಆತುರ ಬೇಡ. ಅನುಭವಿಗಳ ಸಲಹೆ ಪಡೆದೇ ಮುಂದುವರಿಯುವುದು ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಫೆಬ್ರವರಿ 25ರಿಂದ ಈ 3 ರಾಶಿಗಳ ಜೀವನದ ದಶೆ ಬದಲಾಗ್ತಾ ಇದೆ. ಆದರೆ ನೆನಪಿಡಿ, ಗ್ರಹಗತಿಗಳು ದಾರಿ ತೋರಿಸ್ತಾವೆ. ಆ ದಾರಿಯಲ್ಲಿ ನಡೆಯುವ ಶ್ರಮ ನಿಮ್ಮದಾಗಿರಬೇಕು. ನಿಮ್ಮ ಮೇಲೆ ಭರವಸೆ ಇರಲಿ, ಆ ದೇವರ ಕೃಪೆ ನಿಮ್ಮ ಜೊತೆಗಿರಲಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ರಾಶಿ ಯಾವುದು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಹಾಕಿ. ಇಂತಹ ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.